BP ಜಾಸ್ತಿ ಆಗಿದ್ದಕ್ಕೆ ಕಾಲು ಬಾತಿದೆ ಅಂತ ಹೇಳಿ. ಹಾಂ, ಕಾಲು ಮಾದು ಕಿಡ್ನಿ ಇನ್ಫೆಕ್ಷನ್ ಅಂತಾರ. ಹಾಂ ಹಾಂ. ಇಲ್ಲಿ ಮಾಯಮ್ಮ ದೇವ್ರು ಕೇಳಿದ್ರು. ಹಾಂ, ನಾನು ನೋಡ್ಕೊಂತೀನಿ, ಹಾಸ್ಪಿಟ್ಲಿಗೆ ಹೋಗೋದು. ಹೌದ್ರಾ? 10 ವರ್ಷ ಕೆಳಗೆ ಹಾಂ ಹಾಂ ಹಂಗೆ ಆಗಿತ್ತು. ಹಾಂ 10 ವರ್ಷದ ಕೆಳಗೆ ಹಿಂಗೆ ಆಗಿತ್ತು. ಹ್ಞೂ. ಒಂದೇ ಸರ್ತಿ ಆರಾಮಾಗಿ ಹೋಗಿದ್ದು. ಈಗ 10 ವರ್ಷದಿಂದ ಕೆಳಗೆ ಹಿಂಗಾಗಿರೋದು ಸಡನ್ನಾಗಿ ಕಡಿಮೆ ಆಗಿ ಮತ್ತೆ ಇವಾಗ ಬಂದಿರೋದು. ಅವಾಗ ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿ ಬೆಂಗಳೂರಲ್ಲಿ ಅಲ್ಲಿಂದ ಬಂದಿರೋದು ಇವಾಗ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಂ 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 ನಿಯರ್ ನಮ್ಗೆ 10 ಕಿಲೋಮೀಟರ್. ಹಾಂ, ಅಲ್ಲಿಂದ ಇವಾಗ ವಿಷಯ ಗೊತ್ತಾಗಿ ಬಂದಿರೋದು. ಆಗಿದೆಯಾ ಸರ್ ನಿಮ್ಮ ಅನ್ಕೊಂಡಿರೋದು ದೇವ್ರದ್ದು ನೆರವೇರಿಸಿದ್ದಾರೆ? ನನಗೆ ಆರೋಗ್ಯ ವಿಚಾರದಲ್ಲಿ ನಮ್ಮ ಮನೆಯವರು ಅರಕೆ ಮಾಡಿಕೊಂಡಿದ್ರು. ಹಾಂ ಹಾಂ. ನನಗೆ ಸರ್ಜರಿ ಆಗೋ ಟೈಮಲ್ಲಿ ಹಾಂ, ಒಳ್ಳೇದಾಗಿದೆ. ಆಮೇಲೆ ನಮ್ಮ ಆಯೋಗೇನು ಬಂದ್ರೆ ಸಮಸ್ಯೆ ಇಲ್ಲ, ಆಗಿದ್ದು ಕೆಲಸ ಎಲ್ಲ ಆಗ್ತದೆ. ನಾನು ಕೇಳ್ಕೊಂಡ್ ಕೆಲಸ ಆಗ್ತದೆ. ಹೌದಾ? ಆಗಿದೆ, ನನಗೆ ಆಗಿದೆ. ಅಲ್ಲೇ ಏನಂತ ಕೇಳ್ಕೊಂಡ್ರೆ ಆಗಿದೆ, ಬೋರ್ ಹೊಡಿಸ್ಬೇಕು, ತೋಟದಲ್ಲಿ ನೀರಿಲ್ಲ, ಅದಕ್ಕೋಸ್ಕರ ಕೇಳಿದ್ದೀನಿ. ಅದಕ್ಕೋಸ್ಕರ ಕೇಳಿದ್ದೀನಿ. ತಾಯಿ ಏನ್ ನೋಡಿದ್ಲ, ನಾನು ಕೇಳಿದ್ದು ಅದು ಗುರ್ತು ಮಾಡ್ಕೊಂಡು ತೋರಿಸಿದೆನಾ ನಿಮಗೆ ಇಲ್ಲಿ? ಜೈ ಬಜರಂಗಿ, ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನು ತುಂಬಾ ವಿಶೇಷವಾದಂತಹ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಒಂದು ದೇವಿಯ ದೇವಸ್ಥಾನವಾಗಿದೆ. ಇದನ್ನು ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರ, ಬಟ್ ಇದ್ರ ಮಹಿಮೆ ತುಂಬಾ ಅಗಾಧವಾಗಿದೆ. ಇಡೀ ಆಲ್ ಓವರ್ ಕರ್ನಾಟಕಕ್ಕೆ ಫುಲ್ ಫೇಮಸ್ ಅಂತಂದರೆ ಹೇಳಬಹುದು. ಏನಪ್ಪ ಇದರಲ್ಲಿ ವಿಶೇಷ ಅಂತಂದರೆ, ರಾತ್ರಿ ಆಗ್ತಿರ್ತಾನೆ ಇಲ್ಲಿ ಚೀಟಿ ಪವಾಡ ನಡೆಯುತ್ತೆ. ಚೀಟಿ ಪವಾಡ ಅಂತಂದರೆ ನೀವು ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋನ ನೋಡ್ಬೋದು. ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ಎಂಥ ರೋಗ ಇದ್ರೂ, ಕಿಡ್ನಿ ಫೇಲ್ ಆಗಿರೋದು, ಕಾಲುಗೂತ ಆಗಿರೋದು, ಹೊಟ್ಟೆ ಬಾವು ಬಂದಿರ್ಬೋದು, ಎಂಥದೇ ರೋಗ ಇದ್ದರೂ ಕೂಡ ಇಲ್ಲಿ ನಿವಾರಣೆ ಆಗುತ್ತೆ ಅನ್ನೋ ಒಂದು ಪ್ರತ್ಯಕ್ಷ ಸಾಕ್ಷಿ ಕೂಡ ಇದೆ ಅಂತಲೇ ಹೇಳ್ಬೋದು. ಭಕ್ತರ ಬಾಯಿಂದನೇ ನೀವು ಕೇಳಬಹುದು ಮುಂದೆ ವಿಡಿಯೋದಲ್ಲಿ. ತುಂಬಾ ವಿಶೇಷವಾದಂತಹ ದೇವಸ್ಥಾನ ಇದು. ಈ ದೇವಸ್ಥಾನ ಬರೋದು ವಿಜಯನಗರ ಡಿಸ್ಟಿಕ್ ಕೊಟ್ಟೂರು ತಾಲೂಕು ಗನಗಟ್ಟಿ ಎಂಬ ಗ್ರಾಮದಲ್ಲಿ. ಇದನ್ನು ಗನಗಟ್ಟಿ ಮಾಯಮ್ಮ ಅಂತ ಕೂಡ ಕರೀತಾರೆ. ಇದು ಬಂದುಬಿಟ್ಟು ಉಜಿನಿ ಅಂತ ಕೇಳಿದಿರಲ್ವ? ಹಾಂ, ಉಜಿನಿಯಿಂದ 12 ಕಿಲೋಮೀಟರ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಆಚೆ ಕಡೆ ನೋಡ್ತಿರ್ತಾನೆ ಹೇಳ್ಬೋದು ಇದೊಂದು ದೇವಿಯ ದೇವಸ್ಥಾನ ಅಂತ ಹೇಳ್ಬಿಟ್ಟು. ತುಂಬಾ ಪಾಸಿಟಿವ್ ಅಟ್ರಾಕ್ಷನ್ ಕೊಡುತ್ತೆ. ಲಕ್ಷಾಂತರ ಮಂದಿ ಈ ತೇರಿಗೆ ಬರ್ತಾರೆ. ಇಲ್ಲಿ ತೇರು ಎಳೆಯುತ್ತೆ, ಜಾತ್ರೆ ಕೂಡ ನಡೆಯುತ್ತೆ, ನಾನ್ ವೆಜ್ ಆಯ್ತು ಅದೆಲ್ಲ ಇರುತ್ತೆ. ಬಟ್ ತುಂಬಾ ಪವರ್ಫುಲ್ ಆಗಿದೆ ಈ ದೇವಸ್ಥಾನ. ಏನೋ ಒಂಥರ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ನೋಡಿ ಮಾಯಮ್ಮ ದೇವಿ ಇಲ್ಲಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ದೇವಿಗೆ ಇಲ್ಲಿ ದುಡ್ಡಿ ಅಲಂಕಾರ. ಇದೊಂಥರ ಲಕ್ಷ್ಮೀ ಸ್ವರೂಪ. ಕೊಲ್ಲೂರು ಮೂಕಾಂಬಿಕೆ ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳ್ಬೋದು. ಇದೆಲ್ಲ ನೋಡ್ತಿದ್ದೀರಲ್ಲ, ಇವೆಲ್ಲ ದುಡ್ಡಿಂದನೇ ಮಾಡಿರುವಂತಹ ದುಡ್ಡು. ಇವಾಗ ಒಂದು ರೋಡಲ್ಲಿ 10 ರೂಪಾಯಿ ಬಿದ್ದರೆ ಯಾರೂ ಬಿಡಲ್ಲ ಅಂಥದ್ರಲ್ಲಿ ಫುಲ್ಲು ಇಲ್ಲಿ ದೇವಿಗೆ ಬಂದಂತಹ ದುಡ್ಡನ್ನ ಯಾರೂ ತೊಗೊಳ್ಳಲ್ಲ. ಪೂಜಾರಿಗಳಾಗಲಿ ಮತ್ತೊಂದಾಗಲಿ ತೊಗೊಳ್ಳಲ್ಲ. ಇದು ದೇವಸ್ಥಾನ ಕಟ್ಟಡಗಳಿಗೆ, ದೇವಸ್ಥಾನ ಸೇವೆಗಳಿಗೆ ಮಾತ್ರ ಯೂಸ್ ಮಾಡೋದು. ಪ್ರತಿಯೊಂದು 1 ರೂಪಾಯಿನೂ ಕೂಡ ಇಲ್ಲಿ ಹಿಂದೆ ಮುಂದೆ ತೊಗೊಳ್ಳಲ್ಲ. ನೋಡ್ತಿದ್ದೀರಲ್ಲ, ದೇವಿಯ ಅಲಂಕಾರ ಕೂಡ ದುಡ್ಡಿಂದನೇ ಆಗಿರೋದು. ಇವೆಲ್ಲ ದುಡ್ಡು ಭಕ್ತರು ಕೊಟ್ಟಿರುವಂತಹ ದುಡ್ಡು. ಇಲ್ಲಿ ಹರಕೆ ಅಂತ ಹೇಳಿದರೆ ದುಡ್ಡಿನ ಹರಕೆ ಮಾಡ್ಕೊತಾರೆ ದೇವ್ರಿಗೆ. ಏನಾದರೂ ಆದರೆ ನಾವು ದುಡ್ಡಿನ ಮಾಲೆ ತಂದುಬಿಟ್ಟು ಮಾಡಿ ಹಾಕ್ತೀವಿ, ಇಷ್ಟು ದುಡ್ಡು ಕೊಡ್ತೀವಿ ಅಂತಲೇ ಹರಕೆ ಮಾಡುವಂತಹ ದೇವಸ್ಥಾನ ಇದಾಗಿದೆ. ದುಡ್ಡಿನ ದೇವಿ ಅಂತಲೇ ಹೇಳ್ಬೋದು ಈ ದೇವರಿಗೆ. ಬಟ್ ಇಲ್ಲಿ ನಾವು ಕಟ್ಕೊಂಡಿರುವಂತಹ ಪ್ರತಿಯೊಂದು ಹರಕೆ ಕೂಡ ಈಡೇರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಸುಂದರವಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಅಂಥೇಳಿ. ತುಂಬಾ ಪವರ್ಫುಲ್ಲು. ಈ ಥರ ನೋಡ್ತಾ ಇದ್ದರೆ ಏನೋ ಒಂಥರ ಮೈಂಡಿಗೆ ತುಂಬ ರಿಫ್ರೆಶ್ ಅನಿಸುತ್ತೆ, ಪಾಸಿಟಿವ್ ಥಿಂಕಿಂಗ್ ಬರುತ್ತೆ. ಇಲ್ಲಿ ನೋಡಿ ಮಂಟಪ ಕೂಡ ಕಟ್ಟಿದ್ದಾರೆ, ಒಂದು ನಾಣ್ಯದಿಂದ ಕಟ್ಟಿರುವಂತಹದ್ದು. ಭಕ್ತರು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಇಷ್ಟ ಆಯಿತು ನನಗೆ. ಅದಾದಮೇಲೆ ಪ್ರತಿಯೊಂದು ನೋಟಿಂದನೇ, ಕಾಯಿನಿಂದನೇ ಇಲ್ಲಿ ಗುಡಿನ ಅಲಂಕಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾವ ದೇವಸ್ಥಾನದಲ್ಲಿ ನೋಡಿರಲ್ಲ ನಾನು ದುಡ್ಡಿಂದ ಈ ಥರ ಅರೇಂಜ್ಮೆಂಟ್ ಮಾಡಿಸಿರೋದು. ಬಟ್ ತುಂಬ ಚೆನ್ನಾಗಿದೆ. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಮಕ್ಕಳು ಆಗದೇ ಇರೋರು ಕೂಡ ಇಲ್ಲಿ ಹರಕೆಯನ್ನು ಕಟ್ಟಿಕೊಂಡು ಮಕ್ಕಳಾದಮೇಲೆ ದುಡ್ಡಿನ ನಾಣ್ಯ ತೂಕ ಕೊಡ್ತಾರೆ ಮತ್ತು ಹೂವಿನ ತೂಕ ಒಂದು ಕೊಡ್ತಾರೆ. ಇಲ್ಲಿ ಅದೇ ವಿಶೇಷ ಅಂತ ಹೇಳ್ಬೋದು. ಇಲ್ಲಿ ಪಲ್ಲಕ್ಕಿ ಅಂತಂದರೆ ತಕ್ಕಡಿ ಇರುತ್ತೆ, ಅದರಲ್ಲಿ ಮಗುನ ಕುಂದ್ರಿಸಿ ತುಲಾಭಾರ ಮಾಡಿಬಿಟ್ಟು ಅವ್ರವ್ರು ಏನೇನು ಅಂದ್ಕೊಂಡಿರ್ತಾರೆ ಅದನ್ನ ಕೊಡ್ತಾರೆ. ಬಟ್ ಇದರಲ್ಲಿ ದೇವಿಗೆ ದುಡ್ಡಿಂದನೇ ಜಾಸ್ತಿ ಇದು ಮಾಡೋದು. ಇದು ಗನಗಟ್ಟಿ ಮಾಯಮ್ಮ ಅಂದರೆ ಕೊಲ್ಲೂರು ಮೂಕಾಂಬಿಕೆಯ ಸ್ವರೂಪ ಅಂಥೇಳಿ. ಇದ್ರ ಹಿನ್ನೆಲೆ ಕತೆ ಏನಪ್ಪ ಅಂತಂದರೆ, ಕೊಲ್ಲೂರಿನ ಒಬ್ಬ ವ್ಯಾಪಾರಿ ಪೂಜೆ ಭಾಳ ಪ್ರತೀತಿ ಇದೆ, ಎಲ್ಲ ಕಡೆಯಿಂದನೇ ಪ್ರತೀತಿ ಇದೆ. ಈ ಅಮ್ಮ ಇಲ್ಲಿ ಬಂದು ನೆಲೆಸಿದೆ ಯಾವಾಗ
ಈಗ ಎಷ್ಟೇ ಶತಮಾನ ಬಂದಿದ್ದಾರೆ ಅಂತ ನಿಮಗೆ ಒಂದ್ ಸ್ವಲ್ಪ ಗೊತ್ತಿದೆ. ಆಮೇಲೆ ಯಮುನ್ ಪವಾಡ, ಇಲ್ಲಿ ಚೀಟಿ ಪವಾಡ ಅಂತ ನಡೆಯುತ್ತೆ. ಆಮೇಲೆ ಎಲ್ಲಾ ಭಕ್ತರು ಕೂಡ ಬರ್ತಾರೆ, ಎಲ್ಲಾ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸ್ಕೊಂಡು ಯಮ ಹೊಟ್ಟೆ ಹಾಕೊಂಡು ಕಳಿಸ್ತಾರೆ ಅಂತ ಬಹಳ ಪ್ರಸಿದ್ಧಿ ಇದೆ. ನಾನು ಅನ್ಕೊಂಡು ನನಗೆ ಗೊತ್ತಿರೋ ಇದ್ದ ಎಲ್ಲಾ ಅಮ್ಮನ ಗಣಗಟ್ಟೆ ಮಾಯಮ್ಮನ ವಿಶೇಷವಾಗಿದೆ. ಅಮ್ಮನ ಅಲಂಕಾರ ಎಲ್ಲ ನೀವು ಕಣ್ಣಾರೆ ನೋಡ್ಬೋದು, ನಾವು ಬಾಯ್ಬಿಟ್ಟು ಹೇಳಕ್ಕಾಗಲ್ಲ, ಅಷ್ಟು ಗೊತ್ತಿದೆ ಅಂತ ನಮಗೆ ಗೊತ್ತಿದೆ. ಸಣ್ಣ ಒಂದು ನಿರೂಪಣೆ ನಿಮ್ ಕಡೆಯಿಂದ, ಅಮ್ಮ ಇಲ್ಲಿಂದ ಬಂದ್ರು, ಅವ್ರ ಪವಾಡಗಳು ಏನ್ ನಡೀತಾ ಇದಾವೆ ಈಗ. ಶ್ರೀ ಕ್ಷೇತ್ರ ಗಾಣಗಟ್ಟೆ ಗ್ರಾಮದ PM ರಾಜೇಂದ್ರಪ್ಪ ಅಂತ ನಾನು. ಶ್ರೀದೇವಿಯ ಪವಾಡಗಳನ್ನು ಹಿಂದಿನ ನೆನಪುಗಳನ್ನು ಇದು ನೆನೆಸ್ಕೊಂಡಾಗ ಹಿರಿಯರೆಲ್ಲ ಹೇಳ್ತಾ ಇದ್ರು, ಮುತ್ತಾತನ ಕಾಲದಿಂದಲೂ ಈ ತರ ಬಂದತ್ತಪ್ಪ ಅಂತ ಹೇಳ್ತಾ ಇದ್ರು. ಇದು ಅಮ್ಮ ಕೊಲ್ಲಾಪುರದ ಮಾತಾಯಿ ಅಂತಂದು ಆ ಅಮ್ಮ ಬಂದದ್ಲು, ಕೋಣಗಳ ವ್ಯಾಪಾರಗಳ ಜೊತೆಗೆ ಬಂದು ಇಲ್ಲಿ ನೆನೆಸಿದ್ಲು ಅಂತಕ್ಕಂಥದ್ದು ನಮ್ಮ ಹಿರಿಯರು ಹೇಳ್ತಿದ್ರು. ಅದನ್ನೇ ನಾವು ಹೇಳ್ಕೊಂತ ಬಂದಿದ್ದೀವಿ ಎಲ್ಲ ಬಂದಿರ್ತಕ್ಕಂಥ ಭಕ್ತಾದಿಗಳಿಗೆಲ್ಲ. ಅಮ್ಮನ ಪವಾಡ ಏನಪ್ಪ ಅಂದ್ರೆ, ಮಕ್ಕಳ ಸಂತಾನ ಇಲ್ದರಿಗೆ ಮಕ್ಕಳ ಭಾಗ್ಯ ಕೊಡೋದು, ಅವರು ಹರಕೆಯನ್ನು ಹೊತ್ಕೊಂಡೋಗಿ ಮಕ್ಕಳಾದ ನಂತರ ತುಲಾಭಾರ ಕೊಡೋದು. ಆಮೇಲೆ ಕಷ್ಟಗಳಿದ್ದಾಗ ಚೀಟಿ ಪವಾಡ ಅಂತ ಒಂದು ಹಿಂದಿನಿಂದ ಬಂದಿರ್ತಕ್ಕಂಥ ಒಂದು ಅಮ್ಮನ ಒಂದು ಪವಾಡ. ಚೀಟಿ ಬರೆದಿಟ್ಟಾಗ ಅವರೆಲ್ಲೋ ಮನಸ್ಸಿನಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಇಟ್ಟು ಬಂದಾಗ ಅಮ್ಮನ ಹೊಡಿಸ್ಕೊಂಡು ಹೋಗಿ ಕೇಳ್ಕೊಂಡಾಗ ಅವ್ರಿಗೆ ಯಾವುದು ಅಮ್ಮನ ಹೇಳಿರ್ತಕ್ಕಂಥ ಚೀಟಿ ಹೌದೋ ಅಲ್ಲ ಅಂತಕ್ಕಂಥ ಒಂದು ಚೀಟಿ ತಂದಾಗ ಅವ್ರು ಓದ್ಕೊಂಡು ಮನವೊಲಿಕೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಕೆಲಸ ಆದ ನಂತರ ತಿರ್ಗಾ ಅಮ್ಮನ ಬಂದು ನನ್ನ ಕೆಲಸ ಆಯಿತು ಅಂತಕ್ಕಂಥ ಒಂದು ಭಾವನೆಯನ್ನು ಅವರು ಹೇಳಿದಾಗ ನಮಗೆ ಅವಾಗ ಗೊತ್ತಾಗ್ತದೆ, ಅವು ಅಮ್ಮನಿಂದ ಒಳ್ಳೇದಾಗೈತೆ ಅದಕ್ಕೆ ಬಂದಾರ ಅಂತ ನಾವು ತಿಳ್ಕೊತ ಬಂದಿದ್ದೀವಿ ಇಲ್ಲಿವರೆಗೂ. ಈಗ ಸುಮಾರು ಮುತ್ತಾತನ ಕಾಲದಿಂದ ಬಂದಿರ್ತಕ್ಕಂಥ ಅಮ್ಮನ ಒಂದು ಇದು ಈಗಲೂ ಹಂಗೆ ನಡೀತದೆ ಬರ್ತಕ್ಕಂಥದ್ದು. ಈಗ ಜಾತ್ರೆ ಆಗಿರ್ಬೋದು, ಅಮಾವಾಸ್ಯೆ ಆಗಿರ್ಬೋದು, ಶುಕ್ರವಾರ ಮಂಗಳವಾರ ಆಗಿರ್ಬೋದು, ಈಗ ಯಾವ ಟೈಮ್ನಾಗ ಇದು ಕಡಿಮೆನೇ ಆಗ್ತಾ ಇಲ್ಲ, ಅಷ್ಟು ಜನಸಂಖ್ಯೆ ಬಂದು ಅಮ್ಮನ ಪವಾಡದ ಒಂದು ಮೂಲಕ ಹೆಚ್ಚಿನ ಮಟ್ಟಕ್ಕೆ ಬೆಳೆದತ್ತೆ ಅಮ್ಮ. ಈಗ ನಾವು ಗ್ರಾಮಸ್ಥರೆಲ್ಲ ಅವ್ರು ಬಂದವರಿಗೆಲ್ಲ ಎಲ್ಲ ವ್ಯವಸ್ಥೆ ಶಿಸ್ತ ಮಾಡಿ ಅವ್ರನ್ನ ಪೂಜೆ ಪುನಸ್ಕಾರ ಮಾಡಿ ಕಳಿಸ್ತಾರೆ. ನಂತರ ಶಿವರಾತ್ರಿ ಅಮಾವಾಸ್ಯೆ ಆಗಿ 9 ದಿನ ಇಲ್ಲ 13 ದಿನಕ್ಕೆ ಅಮ್ಮನ ಜಾತ್ರೆ ನಡೀತದೆ. ಜಾತ್ರೆನೂ ಎಲ್ಲ ಅದ್ದೂರಿಯಾಗಿ ಎಲ್ಲ ನಡೆಸ್ಕೊಡ್ತಾರೆ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ. ಭಕ್ತಾದಿಗಳು ಸಹ ಹಂಗೆ ಬಂದು ಅಮ್ಮನ ಒಂದು ಪವಾಡವನ್ನು ಕೇಳ್ಕೊಂಡು ಹೋಗ್ತಾರೆ ಅಂತ ಮಾತನ್ನ ನಾವೆಲ್ಲ ಹೇಳ್ತಾ. ಇನ್ನೊಂದು ವಿಶೇಷ ಏನಂದ್ರೆ ಚೀಟಿ ಅಂತ ಪವಾಡ ಅಂತ ಹೇಳಿದ್ರೆ ವೀಕ್ಷಕರು, ಈ ಚೀಟಿ ಪವಾಡ ಅಂತಂದ್ರೆ ಅಮ್ಮ ಸ್ವತಃ ಹೊರಗಡೆನೆ ಬರುತ್ತೆ. ಅಮ್ಮ ಸೀದಾ ಹೊರಗಡೆ ಬಂದು ಅವ್ರು ಇಟ್ಟಿರ್ತಕ್ಕಂಥ ಒಂದು ಚೀಟಿಯಲ್ಲಿ ಏನಂತ ಬರೆದಿರ್ಬೋದು, ಅವರು ನನಗೆ ಒಂದು ಕೆಲಸ ಆಗ್ಬೋದು, ಕೆಲಸ ನನಗೆ ಆಗುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು 2 ಚೀಟಿ ಬರೀತಾರೆ. ಒಂದು ಆಗ್ತತೆ ಇಲ್ಲ ಆಗಲ್ಲ ಅನ್ನೋದು ಒಂದು 2 ಚೀಟಿ ಬರೀತಾರೆ. ಆಗ್ತತೆ ಅಂತ ಬಂದಾಗ ಅವ್ರ ಕೆಲಸ ಆದ ನಂತರ ಅವ್ರಿಗೆ ಗೊತ್ತಾಗುತ್ತೆ, ಅಲ್ಲೇ ನಿಲ್ಲುತ್ತೆ, ನಿಲ್ಲುತ್ತೆ. ಆಗಲ್ಲ ಅನ್ನೋ ಭಾಗ ಇದ್ದಾಗ ಅದು ನಿಲ್ಲುತ್ತೆ, ಅಲ್ಲಿಗೆ ಹೋಗ್ತದೆ, ತಾಯಿನೇ ಹೋಗ್ತದೆ. ಹೌದ್ರಿ. ಇದು ವಿಶೇಷವಾಗಿ ಹೌದ್ರಿ. ನೀವು ಏನು ಪವಾಡಗಳನ್ನ ಅಂದ್ರೆ ನಿಮ್ಮ ಏನ ಪವಾಡ, ನಿಮಗೆ ಯಾವ ತರ ಪವಾಡ ಆಗಿರೋದು ಸನ್ನಿವೇಶಗಳು ಯಾವ ಇದನ್ನು ಹಿಂದೆ ಹಲವಾರು ವರ್ಷಗಳ ಹಿಂದೆ ಹೇಳ್ಕೊಂತ ಬಂದಿರತಕ್ಕಂಥದ್ದು ಹೆಂಗಂದ್ರೆ, ಕೋಣಗಳು ವ್ಯಾಪಾರಗಳಿಂದ ಬಂದಿರತಕ್ಕಂಥ ಕೊಲ್ಲಾಪುರದಿಂದ ಬಂದಿರತಕ್ಕಂಥ ಅವ್ರ ಹಿಂದೆ ಅಮ್ಮ ಬಂತು ಅಂದು ಇಲ್ಲಿ ಊಡೇಮಂದ ಐತ್ರಿ, ಅಲ್ಲೊಂತ ನೆಲೆಸಿ ಅಲ್ಲಿಂದ ಸೀದಾ ಇಲ್ಲಿಗೆ ಬಂದು ಇಲ್ಲಿ ನೆಲೆಸೈತೆ ಅಂತಕ್ಕಂಥದ್ದು ಒಂದು ಇದೈತೆ. ಅದೇ ಪ್ರಕಾರ ಅಮ್ಮನ ಪವಾಡನು ಎಲ್ಲ ಹೇಳ್ತಾ ಬರ್ತಾ ಇದಾರೆ. ನಮ್ಮ ಹಿರಿಯರೆಲ್ಲ ಹೇಳಿಕೊಂಡಂಗೆಲ್ಲ ನಾವು ಕೂಡ ಹೇಳ್ತಾ ಇದೀವಿ ಅದನ್ನೇ. ಹೌದಾ? ಯಾವ ಊರು ಸರ್ ನಿಮ್ದು? ನಮ್ದು ಬಳ್ಳಾರಿ. ನಿಮ್ದೆಲ್ಲ ಬಳ್ಳಾರಿ ಸರ್? ಸರ್ ಏನ್ ಅನ್ಕೊಂಡ್ ಬಂದಿದ್ರ ಸರ್ ನೀವು ಇಲ್ಲಿಗೆ? ಅಲ್ಲ, ಈಗ ನಿಮ್ಗೆ ವಿಶೇಷ ಗೊತ್ತಿದೆ ಅಂತ ಬಂದಿದ್ರ ಅಂತ ಅನ್ಕೊಂಡಿದೀನಿ ಸರ್ ನಾನು. ಯಾಕಂದ್ರೆ ನಮಗೆ ಹಾ ಸರ್ ಬಂದಿದ್ದೀರಿ ತಿಳ್ಕೊಂಡು ಹೋಗ್ಬೇಕಂತಾನೆ ಬಂದಿದ್ದೀವಿ. ಹೌದಾ ಸರ್? ಓಕೆ ಸರ್, ನಮಸ್ತೆ ಸರ್. ನೋಡಿ ವೀಕ್ಷಕರೇ, ಪ್ರತಿಯೊಂದು ನಮ್ಮ ಕರ್ನಾಟಕದ ಮೂಲೆಯಲ್ಲಿ ಅಮ್ಮನ ದರ್ಶನ ಪಡೆಯಕ್ಕೆ ಬರ್ತಾರೆ.
ಅಮ್ಮನ್ ನೋಡಿದ್ರೆ ಸಾಕು ನಮ್ಗೆಲ್ಲ ಹೊಳಿತ ಆಗುತ್ತೆ ಅಂತ ಬಹಳ ಎಲ್ಲರೂ ಯೋಚನೆ ಮಾಡ್ತಾರೆ. ನೋಡಿ ಬಹಳ ಭಕ್ತರು ಬರ್ತಾರೆ. ಈಗ ಭಕ್ತರು ಹೇಳಕ್ಕಾಗಲ್ಲ, ಅಷ್ಟು ಜನಸಾಂದ್ರತೆ ಬಹಳ ಇರುತ್ತೆ. ಅವ್ರ ವಿಶೇಷಣೆ ಬೇರೆ ಇಲ್ಲಿ. ಅದು ಎಲ್ಲರಿಗೂ ಸಮಾನತೆಯಿಂದ ದರ್ಶನ ಆಗುತ್ತೆ. ಇಲ್ಲಿ ಸಂತಾನ ಭಾಗ್ಯಕ್ಕೆ ಸಂತಾನ ಕೇಳ್ಕೊಂಡು ಹೋದ್ರೆ ಬಂದ್ಮೇಲೆ ಪಾಪು ಅಂದ್ರೆ ಮಗು ಜನಿಸಿದ್ಮೇಲೆ ಇಲ್ಲಿ ಒಂದು ತೂಕದ ಹೂವಿನ ತೂಕ ಆಗಿರ್ಬೋದು, ಆಮೇಲೆ ಅವ್ರು ಅನ್ಕೊಂಡಿರೋದು ಯಾವ ತರ ತೂಕ ಮಾಡ್ಬೇಕಂದ್ರೆ ಅಲ್ಲಿ ತೂಕ ಕೊಟ್ಟು ಅಮ್ಮಗೆ ಕಾಣಿಕೆಯನ್ನು ಅರ್ಪಿಸ್ತಾರೆ. ಬಹಳ ವಿಶೇಷವಾದ ದೇವಸ್ಥಾನ ಅಂತ ನಮ್ಮ ವಿಜಯನಗರ ಡಿಸ್ಟಿಕ್ ಅಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ಅವರು ಕೇಳಿಕೊಂಡು ಆ ದೇವರು ಎಲ್ಲಿ ಜಾಗ ತೋರಿಸುತ್ತೆ ಅಂತ ಹೇಳಿಬಿಟ್ಟು ನೀವೇ ನೋಡಿ. ಅಂದರೆ ಆ 4 ಮೆಂಬರ್ಸ್ಗೆ ಗೊತ್ತಿರಲ್ಲ, ಯಾಕಂದರೆ ಪಲ್ಲಕ್ಕಿ ಹೊರೋರು ಅವರು ಬೇರೆ ಭಕ್ತಾದಿಗಳು ಹುಡ್ಕೊತ ಇರ್ತಾರೆ. ಬಟ್ ಯಾರ್ಯಾರು ಎಲ್ಲೆಲ್ಲಿ ಇಟ್ಟಿರ್ತಾರೆ ಅಂತೇಳಿ ಒಬ್ರು ನೆನ್ಪು ಮಾಡ್ಕೋಬೋದು, ಇಬ್ಬರು ನೆನ್ಪು ಮಾಡ್ಕೋಬೋದು. ಬಟ್ ಎಲ್ಲರದು ಅಲ್ಲಿ ನೆನ್ಪಿಟ್ಕೊಳಕ್ಕೆ ಆಗೋದಿಲ್ಲ. ಯಾರೂ ನೋಡಿರಲ್ಲ, ಅವ್ರವ್ರ ಚೀಟಿ ಅವ್ರವ್ರು ಎಲ್ಲೆಲ್ಲಿ ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಅಲ್ಲೇ ಇದೆ ಅಂತ ಹೇಳಿದ್ರು ಅವರು, ಅಲ್ಲಿ ಹೋಗಿ ತೊಗೊಳ್ತಾರೆ. ಆ ಥರ ಯಾರ್ಯಾರು ವೀಡಿಯೋಸ್ ಅಂದರೆ ಎಲ್ಲೆಲ್ಲಿ ಇಟ್ಟಿರ್ತಾರೋ ಅವ್ರವರು ಅಲ್ಲೆಲ್ಲಿ ಪ್ಲೇಸಿಗೆ ಹೋಗ್ಬೇಕು. ಅದ್ರ ಹಿಂದ್ಗುಟ್ಟಾಗೆ ಇವ್ರದ್ದು ನೆಕ್ಸ್ಟ್ ಈ ತಾಯಿ ಇವ್ರದ್ದು ನೋಡೋಣ ಇಲ್ಲಿ ನೋಡಿ. ದೇವ್ರ ಉತ್ಸವ ಮೂರ್ತಿನ ಆಚೆ ತೊಗೊಂಬಂದು ಪಲ್ಲಕ್ಕಿ ಕುಂದ್ರಿಸಿ ಭಕ್ತರ ಕೈಯಿಂದ ಮುಟ್ಸೋದೇ ಒಂದು ಮಹಿಮೆ. ಯಾಕಂದರೆ ಯಾರೂ ಅಷ್ಟು ಪಲ್ಲಕ್ಕಿನ ಮುಟ್ಟೋದಕ್ಕೆ ಬಿಡೋದಿಲ್ಲ. ನೋಡಿ 4 ಜನ ಹೆಂಗೆ ಅವರು ಹಬ್ಬ ಹೊತ್ಕೊಂಡು ಇದು ಮಾಡ್ತಾರೆ, ಎಲ್ಲಿಟ್ಟಿರ್ತದೆ ಅಂತ ಹೇಳಿ. ಅಂದರೆ ದೇವ್ರ ಹಿಂದ್ಗುಟ್ಟಕ್ಕೆ ಹೋದರೆ ನಮಗೆ ಗೊತ್ತಾಗುತ್ತೆ ಈ ಚೀಟಿ ಇಟ್ಟಿರೋದಂತಹ ಜಾಗ. ನೀವೆಲ್ಲಾದರೂ ಇಟ್ಟಿರಿ, ಭೂಮಿಯೊಳಗೆ ಆ ಸರೌಂಡಿಂಗಲ್ಲಿ ಭೂಮಿಯೊಳಗೆ ಹುಟ್ಟಿ ಇಟ್ಟರು ಕೂಡ ಗೊತ್ತಾಗುತ್ತೆ. ನೋಡಿ ಅವ್ರು ಅಲ್ಲೇ ಇಟ್ಟಿದ್ರು, ಸೀದಾ ಅಲ್ಲೇ ಹೋಗಿ ನಿಲ್ತು ದೇವ್ರದ್ದು ಅಲ್ವಾ. ಎಂಥ ಪವಾಡ ವೀಕ್ಷಕರೇ. ಈ ಪ್ಲೇಸ್ನ ನೀವು ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಡ್ರೆಸ್ ನಾನು ಕರೆಕ್ಟಾಗಿ ಹೇಳಿದ್ದೀನಿ. ಉಜಿನಿಯಿಂದ 12 ಕಿಲೋಮೀಟರು, ಗನಗಟ್ಟಿ ಮಾಯಮ್ಮ ಅಂತ ಹೇಳಿ ನೀವು ಲೊಕೇಶನಲ್ಲಿ ಹೊಡೆದ್ರೆ ಖಂಡಿತ ಬರುತ್ತೆ. ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಹಾಕ್ತೀರಾ ಪ್ಲೇಸ್ ಹೇಳಿ ಅಂತೇಳಿ. ಸೊ ಅದಕ್ಕೆ ನಿಮಗೆ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿರುತ್ತೆ, ಹೋಗಿ ನೋಡಿ. ಈ ದೇವಿಯ ಹಿನ್ನೆಲೆ ಚರಿತ್ರೆ ಏನಪ್ಪ ಅಂತಂದರೆ, ಒಬ್ಬರು ಕೊಲ್ಲೂರು ಮೂಕಾಂಬಿಕೆಯ ಒಬ್ಬ ವ್ಯಾಪಾರಿ, ಚಿನ್ನದ ವ್ಯಾಪಾರಿ ಬಂದಿರ್ತಾನೆ ಮಾರೋದಕ್ಕೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಕಲ್ಲನ್ನು ತೊಗೊಂಬಂದಿರ್ತಾನೆ, ಚಿನ್ನವನ್ನು ತೂಗೋದಕ್ಕೆ ಕಲ್ಲನ್ನು ತೊಗೊಂಡ್ಬಂದ್ಬಿಟ್ಟು ಆ ಕಲ್ಲನ್ನು ಇದು ಕನಗಟ್ಟೆಯಲ್ಲಿ ಬಿಟ್ಟು ಹೋಗಿರ್ತಾನಂತೆ. ಅದೇ ಕಲ್ಲು ಶಿಲೆಯಾಗಿ ದೇವರ ರೂಪ ಪಡೆದಿದೆ ಅಂತಹ ಒಂದು ಪ್ರತೀತಿ ಇದೆ. ನೋಡ್ತಿದ್ದೀರಲ್ಲ, ಚೀಟೆನ ಎಲ್ಲಾದರೂ ಇಡ್ಬೋದು, ಒಂದು ಹೌದು ಅಥವಾ ಇಲ್ಲ ಅಂತ ಹೇಳಿ ಇಡಬೇಕು. ಆಗುತ್ತೆ ಅಥವಾ ಆಗಲ್ಲ ಅಂಥೇಳಿ ದೇವ್ರ ಮುಂದೆ ಈ ಥರ ನಮಸ್ಕಾರ, ತಲೆ ಒಡ್ಡಿ ನಮಸ್ಕಾರ ಮಾಡಿ ಆಗುತ್ತೆ ಆಗಲ್ಲ ಅಂತ ಕೇಳಿದರೆ ಆ ಚೀಟೆ ಆಗುತ್ತೆ ಅನ್ನೋದಿದ್ರೆ ಆಗುತ್ತೆ ಅನ್ನೋ ಪ್ಲೇಸ್ಗೆ ನಿಲ್ಲುತ್ತೆ, ಆಗಲ್ಲ ಅಂದರೆ ಅದು ಆಗಲ್ಲ ಅನ್ನೋ ಪ್ಲೇಸ್ಗೆ ನಿಲ್ಲುತ್ತೆ. ನಾವು ಚೀಟೆನ ಊರು ಬಿಟ್ಟು ಆಚೆ ಇಡ್ತೀವಿ, ಅಲ್ಲಿ ಬರುತ್ತೆ ದೇವರು ಅಂತ ನೀವು ಕ್ವಶನ್ ಮಾಡ್ಬೋದು. ಆ ಥರ ಇಲ್ಲ, ದೇವಿಯ ಅಂದರೆ ಗುಡಿ ಸರೌಂಡಿಂಗಲ್ಲಿ ಮಾತ್ರನೇ ಇಡುವಂತಹ ಒಂದು ಪ್ರತೀತಿ ಇದೆ. ಇಲ್ಲಿ ಯಾರಿಗೂ ಗೊತ್ತಿರಲ್ಲ ಚೀಟಿ ಎಲ್ಲಿ ಯಾರು ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು. ತುಂಬ ಭಕ್ತಾದಿಗಳು ಬಂದಿರ್ತಾರೆ. ನೀವು ಭಕ್ತಾದಿಗಳ ಬಾಯಿಂದನೇ ನೀವು ಕೇಳ್ಬೋದು ಇವಾಗ ಪವಾಡಗಳು ಹೆಂಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲರೂ ವಿಡಿಯೋ ಮಾಡಿದ್ದಾರೆ, ಬಟ್ ನಮ್ಮ ಚಾನಲಲ್ಲಿ ಚೀಟಿ ಪವಾಡ ಆಗ್ತಿರುವಂತಹ ಪ್ರತ್ಯಕ್ಷ ಸಾಕ್ಷಿ ನಾವು ವಿಡಿಯೋ ಮಾಡ್ತಾ ಇರೋದು. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ರಿ ವೀಕ್ಷಕರೇ, ಗಣಗಟ್ಟಿ ಮಾಯಮ್ಮ ಚೀಟಿ ಪವಾಡ ಅಂತ ಹೇಳ್ತಿದ್ದಲ್ಲ, ಚೀಟಿ ಪವಾಡನ ನೋಡಿ ಆಗಿದ್ದೇನೆ ಇಲ್ಲ ಅಂತ ಚೀಟಿ ಪವಾಡನ. ಆಯ್ತಾ ನಿಮ್ಮದು ಚೀಟಿ? ಅಲ್ಲಿಟ್ಟಿದ್ರಾ? ಎಲ್ಲಿಟ್ಟಿದ್ರಿ ಚೀಟಿ? ಅನ್ಕೊಂಡಿದ್ರಾ? ಓಕೆ. ನೀವು ಚೀಟಿ ಇಟ್ಟಿರಾ? ಹ್ಞೂ.
ನಿಮ್ಮ ಚೀಟಿ ಆಯ್ತಾ ಚೀಟಿ ಬಂದಿಲ್ಲ. ಹಾಂ ಆಗಿಲ್ಲ. ಚೀಟಿಲಿ ಇಟ್ಟಿದ್ರಿ? ಅದೇ ಇಟ್ಟಿದ್ವಿ, ಬಂದಿಲ್ಲ ಚೀಟಿ. ಅಲ್ಲ ಚೀಟಿ ಅಲ್ಲಿ ಬರಲ್ಲ, ನೀವೆಲ್ಲಿ ಇಟ್ಟಿದ್ರಿ ಜಾಗಕ್ಕೆ? ಹಾಂ ಹಂಗಾರೆ ತಗೊಳ್ರಿ ಅಂತ ಆಗಿದೆ ಅಂತ ಅದು. ಹಾಂ ನೋಡಿ ವೀಕ್ಷಕರೇ, ಇದು ಚೀಟಿ ಪವಾಡ. ವೀಕ್ಷಕರು ಎಲ್ಲರೂ ಕೇಳ್ತಾ ಇದ್ದಾರೆ ನೋಡಿ. ಹೋಗ್ರಿ, ಯಾರು ಹೋಗ್ರಿ. ಈ ದೇವಸ್ಥಾನದ ಮಹಿಮೆ ಏನಪ್ಪ ಅಂತಂದರೆ, ದೇವರು ಒಂದು ಚೀಟಿ, ಈಗ ನನ್ನ ದೊಡ್ಡಮ್ಮ ನೋಡಿ, ಈಗ ನನ್ನ ದೊಡ್ಡಮ್ಮ ಬಂದುಬಿಟ್ಟು ಒಂದು ಚೀಟಿ ಬೇರೆ ಕಡೆ ಇಟ್ಟಿದ್ದಾರೆ. ಎಲ್ಲಿ ಇಟ್ಟಿದ್ದಾರೆ ಅಂದರೆ ಆ ಸೈಡ್ ಇಟ್ಟಿದ್ದಾರೆ, ಅಲ್ಲಿ ಕಾಣ್ತಿದ್ದಲ್ವ ಅಲ್ಲಿ. ಬಟ್ ಇಟ್ಟಿರೋದು ಯಾರಿಗೂ ಗೊತ್ತಿಲ್ಲ. ಒಂದು ಮೋಸ್ಟ್ಲಿ ಈ ಸೈಡ್ ಇಟ್ಟಿರ್ಬೋದು, ಇಲ್ಲೆಲ್ಲೋ. ಸೊ ಆ ದೇವ್ರಿಗೆ ಹೋಗಿ ಬೇಡ್ಕೊತಾರೆ, ಆಗುತ್ತೆ ಅನ್ನೋದು ಎಲ್ಲಿ ಹೋಗಿ ನಿಲ್ಲುತ್ತೆ, ಆಗಲ್ಲ ಅನ್ನೋದು ಎಲ್ಲ ಹೋಗಿ ನಿಲ್ಲುತ್ತೆ. ನೀವೇ ನೋಡಿ ಇವಾಗ. ಅಮ್ಮ ಕೇಳಿದ ತಕ್ಷಣ ಹೋಗ್ಬಿಡತ್ತೆ. ಈಗ ನೋಡಿ ಅವ್ರು ಕೇಳ್ತಾರೆ, ನಮ್ಮ ಜೊತೆ ಬಂದಿರೋದು, ಅವ್ರು ಆ ಥರ ಮುಟ್ಟಿಬಿಟ್ಟು ಕೇಳ್ತಾರೆ ಎಲ್ಲಿ ಅಂತ ಹೇಳಿ. ಅವ್ರು ಕರ್ಕೊಂಡು ಹೋಗುತ್ತೆ. ನೋಡಿ ಅವ್ರು 100% ಅಲ್ಲೇ ಇಟ್ಟಿದ್ದು. ಹಾಂ ಅಲ್ಲೇ ಇಟ್ಟಿದ್ದು, ಅಲ್ಲೇ ಹೋಗಿ ನಿಲ್ತು. ಅತ್ತೆವಾ ನೀವೊಂದು ಇದು ಮಾಡು. ಹಾಂ ಇಲ್ಲ ಅತ್ತೆ ಒಂದು. ಹಾಂ ಅವ್ರು ಇದು ಮಾಡ್ತಾರೆ, ನೀವು ಹೋಗು ಆಯಿತಾ. ಹಾಂ ಏನಾಗಿದೆ ಆಗುತ್ತೆ ಅಂತ ಹೇಳಿ ಬಂದಿದೆ. ಇವ್ರು ಏನು ಬೇಡ್ಕೊಂಡಿದ್ರು ಅಲ್ಲಿ ಹೋಗಿ ಇಟ್ಟಿದ್ರು, ಅದು 100% ಆಗುತ್ತೆ ಅಂತ ಬಂದಿದೆ. ಬಟ್ ಇಟ್ಟಿರೋದು ಯಾರೂ ನೋಡಿರಲ್ಲ ಇಲ್ಲಿ, ಯಾಕಂದರೆ ಇಷ್ಟೊಂದು ಜನ ಇರ್ತಾರೆ. ಇವ್ರು 4 ಮಂದಿಗೆ ಮಾತ್ರ ಗೊತ್ತಿರಬೇಕು. ಬಟ್ ಅವರು ಬೇರೆ ಹುಡುಕೋದ್ರಲ್ಲಿ ಇದು ಇರ್ತಾರೆ. ಇವರೆಲ್ಲ ಈಗ ಬಂದು ನಾವು ಸಡನ್ನಾಗಿ ಇಟ್ಟಿರೋದು. ನೆಕ್ಸ್ಟ್ ಇವರು ಕೂಡ ನಮ್ಮ ಜೊತೆ. ಇವಾಗ ಎಲ್ಲ ಮುಗ್ದೋಯ್ತು. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಒಳಗಡೆ ಎಂತ ಇರುತ್ತೆ. ಇವಾಗೆಲ್ಲ ಒಳಗಡೆ ತಗೊಂಡು ಹೋಗ್ತಿದ್ದಾರೆ. ನೋಡಿ ವೀಕ್ಷಕರಿಗೆ ಯಾವ ಥರ ಒಳಗೆ ಹೋಗ್ತದಮ್ಮ. ಅಣ್ಣ ನಮಸ್ಕಾರ. ಈಗ ಚೀಟಿ ಪವಾಡ ಅಂತೇಳಿ ಗಣಗಟ್ಟಿ ಮಾಯಮ್ಮಗೋಸ್ಕರ ಬಂದಿದ್ದೀರಾ. ನೀವು ಏನು ಅಂತ ಕೇಳ್ಕೊಂತೀರ ಅಂತ ನಾನು ಕೇಳಬಾರ್ದು. ಆ್ಯಕ್ಚುಲಿ ಮನಸ್ಸಲ್ಲಿ ಆಲ್ರೆಡಿ ಆಗಿದೆ. ಇವಾಗ ನಾನು ನಿಮ್ಮ ಕಂಡಾರೆ ನೋಡಿದ್ರೆ ಚೀಟಿ ಪವಾಡದಲ್ಲಿ ಆಗುತ್ತೆ ಅಂತ ಹೇಳಿ, ಆಗುತ್ತೆ ಆಗಲ್ಲ ಅಂತ ಹೇಳಿರ್ತಿದ್ರೆ ನಿಮಗೆ ಫಲ ಸಿಗುತ್ತಾ? ನಮ್ಮ ಮಾಯಾವೇನು ಬಂದ್ರೆ ಸಮಸ್ಯೆ ಇಲ್ಲ. ಆಗಿದ್ದು ಕೆಲಸ ಎಲ್ಲ ಆಗ್ತದೆ. ಹಾಂ ನಾನು ಕೇಳ್ಕೊಂಡ್ ಕೆಲಸ ಆಗ್ತದೆ. ಹೌದಾ? ಆಗಿದೆ, ನನಗೆ ಆಗಿದೆ. ಅಲ್ಲೇ ಏನಂತ ಕೇಳ್ಕೊಂಡ್ರಿ? ಆಗಿದೆ, ಬೋರ್ ಹೊಡಿಸ್ಬೇಕು, ತೋಟದಲ್ಲಿ ನೀರಿಲ್ಲ, ಅದಕ್ಕೋಸ್ಕರ ಕೇಳಿದೀನಿ. ತಾಯಿ ಏನ್ ನೋಡಿದ್ಲ, ನಾನು ಕೇಳಿದ್ದ ಅದು ಗುರ್ತು ಮಾಡ್ಕೊಂಡು ತೋರಿಸಿದೇನಾ? ನಿಮಗೆ ಇಲ್ಲಿ ಬಂದಿದ್ದಕ್ಕೆ ಆಗಿದೆ? ಆಗ್ತಿದೆ. ನಾವಲ್ಲೇ ಸುಮಾರು ಸಭೆಯಿಂದ ನಮ್ಮ ಮಕ್ಕಳು ಊಟದ ಕಿರಿಗೆ ಬರ್ತಾ ಇದೀವಿ. ನಮಗೆ ಆಗಿದೆ. ಯಾವ ಸರ್ ನಿಮ್ದು? ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ದೇವನಹಳ್ಳಿ ಬೆಂಗಳೂರಲ್ಲಿ? ಅಲ್ಲಿಂದ ಬಂದಿರೋದು ಇವಾಗ? ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಯರ್ ನಮ್ಗೆ 10 ಕಿಲೋಮೀಟರ್. ಅಲ್ಲಿಂದ ಇವಾಗ ವಿಷಯ ಗೊತ್ತಾಗಿ ಬಂದಿರೋದು. ಆಗಿದೆಯಾ ಸರ್ ನಿಮ್ಮ ಅನ್ಕೊಂಡಿರೋದು? ದೇವ್ರದ್ದು ನೆರವೇರಿಸಿದ್ದಾರೆ? ನನಗೆ ಆರೋಗ್ಯ ವಿಚಾರದಲ್ಲಿ ನಮ್ಮ ಮನೆಯವರು ಅರ್ಕೆ ಮಾಡಿಕೊಂಡಿದ್ರು. ನನಗೆ ಸರ್ಜರಿ ಆಗೋ ಟೈಮಲ್ಲಿ ಒಳ್ಳೇದಾಗಿದೆ. ಆಮೇಲೆ ಡಾಕ್ಟ್ರು ನನ್ನ ಸರ್ಜರಿ ಎಲ್ಲ
ಸ್ಕ್ಯಾನ್ ಮಾಡಿದ ಮೇಲೆ ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ, ಹಾಂ, ದಿನೇ ದಿನ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಹೌದಾ? ಹ್ಞೂ. ಅಂದರೆ ದೇವನಹಳ್ಳಿಯಿಂದ ಬಂದು ಉಳ್ಕೊಂಡಿದ್ದೀರಾ ಇಲ್ಲಿ? ಇವತ್ತು ಈಗ ಇನ್ನು ಬೆಳಗ್ಗೆ ಇವಾಗ ರೀಚ್ ಆಗಿರೋದು, ಈಗ ರಿಟರ್ನ್ ಹೋಗ್ತೀರಾ? ಉಳ್ಕೊಂಡು ಹೋಗ್ತೀರಾ? ಇಲ್ಲ, ಉಳ್ಕೊಂಡು ಬೆಳಿಗ್ಗೆ. ಹೌದಾ? ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಇದೆಯಾ ಇಲ್ಲಿ ಬೇರೆ ಕಡೆಯಿಂದ ಬಂದ್ರೆ? ಅದು ದೇವಸ್ಥಾನದಲ್ಲಿ ಇಲ್ಲೇ ಮಲಗೋಣ ಅಂತ, ಒಂದು ದೇವಸ್ಥಾನದಲ್ಲಿ ಮಲಗ್ತೀವಿ ಅಂತ. ಹೌದ್ರಾ? ಬೆಂಗಳೂರಿಂದ ಅಲ್ಲೆಲ್ಲ ನಾವು ಜನಕ್ಕೆ ದೇವ್ರ ಗೊತ್ತು ಅಂತಂದ್ರೆ ಗ್ರೇಟ್ ಅಲ್ಲ? ಥ್ಯಾಂಕ್ ಯು ಸರ್. ಎಷ್ಟು ವರ್ಷದಿಂದ ಬರ್ತಿರೋದು ಅಜ್ಜಿ? ನಾವಾ? ಹಾಂ, ಅಯ್ಯೋ ನಾವು ಅಲ್ಲಿ ಭಾಳ ದಿನದ ಬರ್ತೀವಿ. ಭಾಳ ವರ್ಷದಿಂದ ನಾವು ಇವಾಗ ಎಷ್ಟು ವರ್ಷ ಆಯ್ತಮ್ಮ ನೀವು ಬೇಡಲಿಕ್ಕೆ? ಆಮೇಲೆ ಇನ್ನೂ ಹುಡುಗರಾಗಿದ್ದಿಲ್ಲ, ಹುಡುಗರಾಗಿದ್ದ 3 ಹುಡುಗರಾಗ್ಯಾವ. ಅಲ್ಲಿಂದ ನಿಮ್ಗೆ ಅನ್ಕೊಂಡಿದ್ದೆಲ್ಲ ಆಗಿದ್ಯಾ? ಅಂದ್ರೆ ಇಲ್ಲಿ ಇದನ್ನ ಚೀಟಿ ಕಟ್ತಾರಲ್ವಾ, ಆಗುತ್ತೆ ಅನ್ನೋ ಪ್ಲೇಸಿಗೆ ಹೋಗಿ ದೇವ್ರು ನಿಲ್ಲುತ್ತೆ, ಆಗಲ್ಲ ಅನ್ನೋ ಪ್ಲೇಸಿಗೆ ಹೋಗಿ ನಿಲ್ಲುತ್ತೆ. ನಿಮ್ಗೆ ಆ ಥರ ಎಲ್ಲ 100% ಆಗಿದೆ? ಏನಮ್ಮ? ಹಾಂ, ಮಕ್ಕಳ ಭಾಗ್ಯ ಆಗುತ್ತೆ ಅಂತ 2 ಗಂಡು ಕೊಟ್ಟಾಳ, 1 ಹೆಣ್ಣು ಕೊಟ್ಟಾಳಿ. ಅವಾಲಿದ್ದ ನಡ್ಕೊಂತೀವಿ, ಮದುವಾದಲ್ಲಿದ್ದ ನಡ್ಕೊಂತೀವಿ. ಅಲ್ಲಮ್ಮ, ಈ ಉದಾಹರಣೆ ನಾವು ಕೂಡ ಈಗ ಚೀಟಿ ಬರ್ದಿಟ್ಟಿವಿ, ಹಾಂ, ಆಗುತ್ತೆ ಅಂತ ಕೊಟ್ಟಿದ್ದಾರೆ ನಮ್ಗೆ. ಹೌದಾ? ಅಂದ್ರೆ ಇವಾಗ ಆಗುತ್ತೆ ಅಂತಂದ್ರೆ ಮುಂದೆ 100% ಆಗುತ್ತೆ. ಬಟ್ ಇವ್ರಿಗೆ ಆಗುತ್ತೆ ಅಂತ ಹೇಳ್ಕೊಟ್ಟು ನಿಜ 100% ನಿಮ್ಗೆ ಹಾರ್ದಿಕ ಆಗಿದೆ. ಹಾಂ, ಅದೇ. ಯಾವ ಊರಮ್ಮ ನಿಮ್ದು? ಹೌದು, ದೂರ ಆಗುತ್ತೆ ಇಲ್ಲಿಂದ? ಬಂದು ಉಳ್ಕೊಂತೀರಾ? ಅಲ್ಲಮ್ಮ, 2 ತಿಂಗಳ ಗಂಟ್ಲೆ ಈ ದೇವಸ್ಥಾನದಲ್ಲಿ ಇದ್ದು ಹರಕೆ ತೀರಿಸ್ಕೊಂಡ್ರಿ ಅಂತ ಹೇಳ್ತಾರೆ. ಆ ಥರ ತಿಂಗಳ ಗಂಟ್ಲೆ ಇದ್ಬಿಟ್ಟು ಹರಕೆ ತೀರೋರ್ಗಿದೆಯಾ? ತುಂಬ ಜನ ತೀರಿಸ್ಕೊಂಡಿದ್ದಾರೆ ಹರಕೆ ಕಟ್ಟಿಬಿಟ್ಟು. 100% ಆಗುತ್ತೆ ಅಂತ ನಂಬಿ. ಇಲ್ಲಿ ಗಂಡ ಹೆಂಡತಿ ಹಾಂ, 15 ದಿನ, ತಿಂಗಳು ತಕಲ್ಲ, 2 ತಿಂಗಳು ತಕಲ್ಲ ಇಲ್ಲೇ ಇದ್ದಾರೆ. ಅವ್ರಿಗೆಲ್ಲ ಮತ್ತೆ ಸೌರಿ ಹೊರಗೆ ಕೊಟ್ಟಿದ್ದ ಐತಿ. ನಾವು ಮತ್ತೆ ಇಲ್ಲೇ ಬಿಟ್ಟಿರ್ತೀವಿ ಗಂಡ ಹೇಳ್ತೀವಿ. ಅವಲ್ಲಿದ್ದೆ 2 ಗಂಡು ಹುಡುಗ, 1 ಹೆಣ್ಣು ಪಿಳ್ಳಾಗಿ. ಅಂದ್ರೆ ಮಕ್ಕಳು ಆಗಿಲ್ಲ ಅಂತ ಹೇಳಿ ಹರಕೆ ಕಟ್ಟಿ ಬಂದಿದ್ದ? ಹೌದ್ರಾ? ಅಂದ್ರೆ ನರ ಶಕ್ತಿ ಕಡಿಮೆ ಇದೆ ಅಂತ ಹೇಳಿ. ಇವಾಗ ಹೊಟ್ಟೆ, ಕಾಲು, ಕೈ ಕಿಡ್ನಿ ಇನ್ಫೆಕ್ಷನ್ ಆಗೈತೆ ಅಂತೆ. ಅದನ್ನೇ ಆಗಿ ಮೆಡಿಸಿನ್ ತೋರ್ಸಂಬ್ರಕ ಅಂತ ಹೋಗ್ತೀವಿ ಅಂದ್ರೆ ಬೇಡ ಅಂತ ಹೇಳುತ್ತೆ. ಅಂದ್ರೆ ಕಿಡ್ನಿ ಇನ್ಫೆಕ್ಷನ್ ಆಗಿ ಕಾಲು ಕೈಯೆಲ್ಲ ಊತ್ ಬಂದಿದೆ. ಆದ್ರೆ ನಾವು ಮೆಡಿಸಿನ್ ಕೊಪ್ಪಳಕ್ಕೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಬೇಡ, ನಾನೇ ನೋಡ್ಕೊಂತೀನಿ, ನನಗೆ ಬಂದು ನಡ್ಕೊಳ್ರಿ ಅಂತ ಹೇಳ್ತಾಳೆ. ದೇವ್ರು ಅಂದ್ರೆ ಆಗುತ್ತೆ ಅಂತ ಹೇಳಿ ಚೀಟಿ ಕೊಟ್ಟಿದೆ. ಆಸ್ಪತ್ರೆಗೆ ಹೋಗ್ತಂತ ಎಷ್ಟು ಸಾರಿ ಕೇಳಿದ್ರು ಬೇಡ, ನನಗೆ ಬರ್ರಿ ಅಂತಾನೆ ಹೇಳ್ತಾಳೆ. ನಾನು ನೋಡ್ಕೊಂತೀನಿ. ಹೌದು, ಇವಾಗ ಬಂದಿದಾರ ಅವರು? ಇವತ್ತು 7 ನೋಡ್ದು ಮನೆ ತಗೊಂಡು 2 ಹೆಜ್ಜೆ ನಡೀತಿದ್ದೆ. ನೀರು ಹಾಕ್ಸ್ಕೊಂಡ್ಬಂದ್ವಿ. ಅಂದ್ರೆ ಇಲ್ಲಿ ಹುಷಾರಿಲ್ಲದವ್ರಿಗೆ ನೀರ್ ಹಾಕ್ತಾರೆ ಅಂತ ಕೇಳ್ಪಟ್ಟೆ. ನಾಳೆ ನೀರು ಹಾಕ್ಸ್ಬೇಕು. ಹೌದ್ರಾ? ಅಂದ್ರೆ ವಾರ ಪೂರ್ತಿ ಹಾಕ್ತಾರ ಅಥವಾ ವಾರದಾಗ ಇಷ್ಟು ದಿನ ಅಂತ ಹೇಳಿ ಹಾಕ್ತಾರ? ಮಂಗಳವಾರ ಶುಕ್ರವಾರ ಅಂತ ಹಾಕ್ತಾರ ಅಥವಾ ಡೈಲಿ ಹಾಕ್ತಾರ? ಆ ಥರ ಏನು ಗೊತ್ತಿಲ್ಲ, ಡೈಲಿ ಹಾಕೋದು. ಹೌದ್ರಾ? ಹೋಗೋದು ಇವತ್ತು ನಾಳೆ. ಅಂದ್ರೆ ನೀವು ಯಾವಾಗ ಬರ್ತೀರ ಅವಾಗೆಲ್ಲ ಹಾಕಿ ಕಳಿಸ್ತಾರ? ಈ ವಾರ ಆ ವಾರ ಅಂತ ಹೇಳಲ್ಲ, ನೀವು ಬಂದ ತಕ್ಷಣ ಪೂಜೆ ಮಾಡಿಬಿಟ್ಟು ನೀರು ಹಣಿಸ್ ಕಳಿಸ್ತಾರೆ. ಹಾಂ, ನಾವು ಟೈಮ್ ಸೇರಿದ್ರೆ ಮೊಂಡ ತಗೊಂಬೋದಕ್ಕೆ ಬರ್ತೀವಿ. ಹಾಂ, ನಾಳೆ ಬರಲ್ಲ ನಾವು, ಮೊಂಡದಿಲ್ಲ, ಎಷ್ಟಿರುತ್ತೆ? ಏನಾಗಿದೆ ನಿಮಗೆ? ಕೈ ಕಾಲು ಊತ, ಹೊಟ್ಟೆ ಊತ. ಹಾಂ, ಒಂದೆರಡು ನಮ್ಮ 2 ವಾರದಿಂದ ಹಾಂ, ನೀರು ಹಾಕ್ಸ್ಕೊಂತ ಇದ್ದೀವಿ. ಕಡಿಮೆ ಆಗಿದೆಯಾ ಬಾವು ನೀರು ಹಾಕ್ಸ್ಕೊಂಡಾಗಿಂದ? ಇನ್ನೂ ಇಲ್ಲ, ಕಡಿಮೆ ಆಗ್ತದೆ. ಹಾಸ್ಪಿಟ್ಲಿಗೆ ತೋರಿಸಿದ್ದೀರಾ? ಹಾಸ್ಪಿಟ್ಲಿಗೆ ತೋರಿಸಿದ್ವಿ, ಅಲ್ಲಿ ಅಂದ್ರೆ ತುಂಬ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಏನು ಹೇಳ್ತಿದ್ರು ಹಾಸ್ಪಿಟ್ಲಲ್ಲಿ? BP ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. BP ಜಾಸ್ತಿ ಆಗಿದ್ದಕ್ಕೆ ಕಾಲು ಬಾತಿದೆ ಅಂತ ಹೇಳಿ. ಹಾಂ, ಕಾಲು ಮಾದು ಕಿಡ್ನಿ ಇನ್ಫೆಕ್ಷನ್ ಅಂತಾರ. ಹಾಂ, ಹಾಂ, ಇಲ್ಲಿ ಮಾಯಮ್ಮ ದೇವ್ರು ಕೇಳಿದ್ರು, ಹಾಂ, ನಾನೇ ನೋಡ್ಕೊಂತೀನಿ, ಹಾಸ್ಪಿಟ್ಲಿಗೆ ಹೋಗೋದು. ಹೌದ್ರಾ? 10 ವರ್ಷ ಕೆಳಗೆ ಹಾಂ, ಹಂಗೆ ಆಗಿತ್ತು. 10 ವರ್ಷದ ಕೆಳಗೆ ಹಿಂಗೆ ಆಗಿತ್ತು. ಒಂದೇ ಸತಿ ಆರಾಮಾಗಿ ಹೋಗಿದ್ದು. ಈಗ 10 ವರ್ಷದಿಂದ ಕೆಳಗೆ ಹಿಂಗಾಗಿರೋದು ಸಡನ್ನಾಗಿ ಕಡಿಮೆ ಆಗಿ ಮತ್ತೆ ಇವಾಗ ಬಂದಿರೋದು. ಅವಾಗ ನಡ್ಕೊಂಡಿದ್ರ 10 ವರ್ಷದ ಕೆಳಗಡೆ? ಅವಾಗಿಂದ ನನ್ನ ಮಕ್ಕಳಾಗಿದ್ದೀನಿ. ಹಾಂ, ಮಕ್ಕಳಾಗದೇ ಇರೋ ಕಾರಣಕ್ಕೆ ಮಕ್ಕಳಾಗಿದೆ, ಮಕ್ಕಳ ಫಲ ದೊರಕಿದೆ. ಅದೇ ಹೇಳಿದ್ರಲ್ಲ, ನರದವ್ರ ಬೆಲೆ ಸ್ವಲ್ಪ ಕೈ ಕಾಲೆಲ್ಲ ಶೇಕ್ ಆಗ್ತಾ ಇದ್ವು, ದೇವರು ಹೇಳ್ಕೊಂಡ್ಮೇಲೆ ಮಕ್ಕಳಾದ್ವು ಅಂತ ಹೇಳಿ. ಅದೇ ದೇವ್ರು ಒಳ್ಳೇದು ಮಾಡಲಿ, ನಿಮಗೆ ಆಗುತ್ತೆ ಅಂತ ಹೇಳಿ ವರ ಕೊಟ್ಟಿದೆ ಅಲ್ವಾ ನಿಮಗೆ? ಎಷ್ಟು ದಿನ ಆಯ್ತು ಉಳ್ಕೊಂಡು? ಹೌದ್ರಾ?
ಸರಿಮ್ಮ, ಥ್ಯಾಂಕ್ ಯು ಸೋ ಮಚ್. ನೋಡ್ರಿ ವೀಕ್ಷಕರ, ಅಮ್ಮರ ಮಂಗಳಾರತಿ ನಡೆಯುತ್ತೆ. ಕಣ್ತುಂಬ ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ಗಣಗಟ್ಟಿ ಮಾಯಮ್ಮನ ಒಂದು ದರ್ಶನ ಹೇಗಿದೆ ಅಂತ ನೋಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಸನಾತನ ಧರ್ಮ ಯೂಟ್ಯೂಬ್ ಚಾನಲ್ ಬೆಳೆಸಿ.